ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಮೊದಲ ಆಚರಣೆ ಗಜಪಯಣಕ್ಕೆ ವಿದ್ಯುಕ್ತವಾಗಿ ನಾಗರಹೊಳೆ ಅರಣ್ಯದಂಚಿನ ವೀರನ ಹೊಸಹಳ್ಳಿಯಲ್ಲಿ ಚಾಲನೆ ಸಿಕ್ಕಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ವಿವಿಧ ಜಾನಪದ ಕಲಾ ತಂಡಗಳೊಡನೆ ಕಾಡಿನಿಂದ ನಾಡಿನತ್ತ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ಮೊದಲ ಹಂತದ 9 ಆನೆಗಳು ಈಗ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ಕಳಸವನ್ನು ಹೊತ್ತಂತಹ ಮಹಿಳೆಯರು ಪೂರ್ಣಕುಂಭ ಸ್ವಾಗತವನ್ನು ನಾಡಿಗೆ ಬರ್ತಾ ಇರ್ತಕ್ಕಂಥ ದಸರಾ ಗಜಪಡೆಯ ಮೊದಲ ಹಂತದ ಆನೆಗಳಿಗೆ ನೀಡ್ತಾ ಇರ್ತಕ್ಕಂಥದ್ದು. ಅವರನ್ನು ಹಿಂಬಾಲಿಸಿ ವೀರಗಾಸೆ ಜನಪದ ಕಲಾ ತಂಡಗಳು ಕೂಡ ಈಗ ನಾಡಿನತ್ತ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ನಾಡಿ ಬಿಗಿ ಭದ್ರತೆಯಲ್ಲಿ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ದಸರಾ ಗಜಪಡೆಯನ್ನು ಈಗ ನಾಡಿನತ್ತ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕ್ಯಾಪ್ಟನ್ ಅಭಿಮನ್ಯು ಈ ಬಾರಿ ದಸರಾದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟದ ಒತ್ತಾಯ ಆಗಿತ್ತು. ಅದರಂತೆ ಈಗ ಅಭಿಮನ್ಯು ಕೂಡ ಗೌರವಯುತವಾಗಿ ಗಜಪಯಣದಲ್ಲಿ ಬೀಳ್ಕೊಡುವಂತಹ ಕೆಲಸವನ್ನು ಅರಣ್ಯ ಇಲಾಖೆ ಮಾಡಿರ್ತಕ್ಕಂಥದ್ದು. ವಸಂತ ಅವರು ನಿಮಗೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ವಸಂತ ಅವರು ಅಭಿಮನ್ಯುವಿನ ಮಾವುತ ಸುಮಾರು 300ಕ್ಕೂ ಹೆಚ್ಚು ಕೂಂಬಿಂಗ್ ಆಪರೇಷನ್ಗಳನ್ನು ಮಾಡಿ ಅಲ್ಲದೆ 6 ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತಿರ್ತಕ್ಕಂಥ ಅಭಿಮನ್ಯುವಿನ ಹಿಂಬಾಲಿಸಿ ಮಹೇಂದ್ರ, ಲಕ್ಷ್ಮಿ, ಗೋಪಿ, ಪ್ರಶಾಂತ ಮತ್ತು ಇತರೆ ಆನೆಗಳು ಅಂದರೆ 9 ಆನೆಗಳು ದಸರಾ ಗಜಪಡೆಯಲ್ಲಿ ಭಾಗವಹಿಸುತ್ತೆ. ಆ ಒಂದು 9 ಆನೆಗಳು ಕೂಡ ಈಗ ನಾಡಿನತ್ತ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ಸುಮಾರು 10 ಗಂಟೆಯಿಂದ 10:20 ಒಳಗೆ ಸಲ್ಲುವಂತಹ ತುಲಾ ಲಗ್ನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಯತೀಂದ್ರ ಸಿದ್ದರಾಮಯ್ಯನವರು ಈ ಒಂದು ಗಜಪಯಣಕ್ಕೆ ಚಾಲನೆಯನ್ನು ನೀಡಿದರು. ಅದಾದ ನಂತರದಲ್ಲಿ ಈಗ ವಿವಿಧ ಪೂಜಾ ಕೈಂಕರ್ಯಗಳನ್ನು ಪ್ರಹ್ಲಾದ್ ರಾವ್ ಹಿರಿಯ ಅರ್ಚಕರೇನಿದ್ದಾರೆ ಅವರ ನೇತೃತ್ವದಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿ ಸಾಂಪ್ರದಾಯಿಕ ಪೂಜೆಯೊಡನೆ ಈಗ ದಸರಾ ಗಜಪಯಣಕ್ಕೆ ಚಾಲನೆಯನ್ನು ದೊರೆತಿರ್ತಕ್ಕಂಥದ್ದು. ಈಗ ನಾಡಿನತ್ತ ದಸರಾದ ಮೊದಲ ಹಂತದ ಗಜಪಡೆ ಈಗ ಆಗಮಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಪುರ, ಅಶ್ವೇಗ ನ್ಯೂಸ್, ಮೈಸೂರು.